ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಂತಾರಾಷ್ಟ್ರೀಯ ಸಂಬಂಧ ಅನ್ನೋದು ಕ್ಷಣ ಕ್ಷಣಕ್ಕೂ ಬದಲಾಗುವ ಒಂದು ರೋಚಕವಾದ ಆಟ. ಈಗ ಮಿತ್ರ ಅಂದುಕೊಂಡಿದ್ದ ದೇಶ ನಾಳೆ ಶತ್ರುವಾಗಿ ಬಿಡಬಹುದು. ಅಲ್ಲಿನ ಆಡಳಿತದಲ್ಲಾಗುವ ಬದಲಾವಣೆ ಸಂಬಂಧಗಳ ಮೇಲೆ ಪರಿಣಾಮವನ್ನು ಬೀರಬಹುದು. ಇಲ್ಲಿ ಪ್ರತಿ ಕ್ಷಣವೂ ಎಚ್ಚರವಾಗಿರಬೇಕು. ಪ್ರತಿ ಅವಕಾಶವನ್ನು ಲಾಭಕ್ಕಾಗಿ ಬಳಸಿಕೊಳ್ಳೋ ಚಾಕಚಕ್ಯತೆ ಬೇಕು. ಈಗ ಬಾಂಗ್ಲಾದ ವಿಷಯದಲ್ಲಿ ಭಾರತ ಅಂಥದ್ದೊಂದು ಬದಲಾವಣೆಯನ್ನು ನೋಡ್ತಾ ಇದೆ. ಅಲ್ಲಿ ನೋಬಲ್ ಯೂನಸ್ ಅಧಿಕಾರ ಸ್ವೀಕರಿಸಿದ ದಿನದಿಂದ ಬರ್ತಾ ಇದ್ದ ಭಾರತ ವಿರೋಧಿ ಅಲೆಗಳಿಗೆ ಔಷಧ ಹುಡುಕೋ ಕೆಲಸವನ್ನ ಭಾರತ ಮಾಡ್ತಿದ್ದ ಕಾಣ್ತಾ ಇದೆ. ಯೂನಸ್ ನನ್ನ ಭೇಟಿಯಾಗೋದಕ್ಕೆ ಭಾರತದ ಪ್ರಧಾನಿ ನಿರಾಕರಿಸಿದ್ದಾರೆ. ಅದರ ಬೆನ್ನಲ್ಲೇ ಭಾರತದ ಬಾಂಗ್ಲಾ ರಾಯಭಾರಿ ಪ್ರಣಯ್ ವರ್ಮಾ ಬಿಎನ್ಪಿ ಪಕ್ಷದ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಹಾಗಾದ್ರೆ ಬಾಂಗ್ಲಾದೇಶದಲ್ಲಿ ಯಾವ ಬದಲಾವಣೆಯನ್ನು ತರುವುದಕ್ಕೆ ಭಾರತ ಹೋಗ್ತಾ ಇದೆ? ಬಿಎನ್ಪಿ ನಾಯಕರ ಭೇಟಿಯ ಮಹತ್ವ ಏನು? ಅದರ ಫಲಿತಾಂಶ ಏನಾಗಲಿದೆ? ಬನ್ನಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಾದ ಆಡಳಿತ ಬದಲಾವಣೆ, ಮಾಲ್ಡೀವ್ಸ್ ಅಧ್ಯಕ್ಷನ ಕಿರಿಕು, ನೇಪಾಳದಲ್ಲಿ ಚೈನಾದ ಹಸ್ತಕ್ಷೇಪ ಇವೆಲ್ಲವನ್ನ ನೋಡ್ತಾ ಇದ್ರೆ ಭಾರತದ ವಿದೇಶಾಂಗ ನೀತಿ ವಿಫಲವಾಗ್ತಾ ಇದೆ. ಭಾರತದ ಸುತ್ತ ಶತ್ರುಗಳು ಹುಟ್ಟುತ್ತಾ ಇದ್ದಾರೆ ಅಂತ ಸಾಕಷ್ಟು ಜನ ಹೇಳೋದಿಕ್ಕೆ ಶುರು ಮಾಡಿದ್ರು. ಅಂತಾರಾಷ್ಟ್ರೀಯ ಸಂಬಂಧಗಳಿರೋದೇ ಹಾಗೆ. ಯಾವ ದೇಶವೂ ಯಾರಿಗೂ ಶಾಶ್ವತ ಮಿತ್ರನಾಗಿ ಉಳಿಯೋದಿಕ್ಕೆ ಸಾಧ್ಯ ಇಲ್ಲ. ಹೇಗೆ ದೇಶದ ಒಳಗೆ ಆಗಾಗ ಸರ್ಕಾರಗಳು ಬದಲಾಗ್ತಾ ಇರುತ್ತೋ ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಕೂಡ ಆಯ್ಕೆಗಳು ಬದಲಾಗ್ತಾ ಇರುತ್ತವೆ. ಆದರೆ ಅಂಥ ಸಂದರ್ಭದಲ್ಲಿ ಕೂಡ ಪರಿಸ್ಥಿತಿಯನ್ನ ನಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳೋದು ತಾಕತ್ತು ಮತ್ತು ಬುದ್ಧಿವಂತಿಕೆ. ಈಗ ಬಾಂಗ್ಲಾದಲ್ಲಿ ಅಂಥದ್ದೇ ಬುದ್ಧಿವಂತಿಕೆಯ ಪ್ರದರ್ಶನಕ್ಕೆ ಭಾರತ ಮುಂದಾಗ್ತಾ ಇದೆ. ಗೆಳೆಯರೆ, ಯೂನಸ್ ರಾಜಕಾರಣಿ ಅಲ್ಲ. ಆತ ಅದೃಷ್ಟದ ಮೇಲೆ, ಅಮೆರಿಕಾದ ಆದೇಶದ ಮೇಲೆ, ಅಮೆರಿಕ ಹೇಳಿದ ಕೆಲಸವನ್ನ ಮಾಡೋದಕ್ಕೆ ಅಂತಲೇ ಬಾಂಗ್ಲಾದ ಕುರ್ಚಿಯ ಮೇಲೆ ಅಮೆರಿಕಾದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಹಂಗಾಮಿ ಪ್ರಧಾನಿ. ಆಡಳಿತವೂ ಗೊತ್ತಿಲ್ಲ, ರಾಜಕಾರಣವೂ ಗೊತ್ತಿಲ್ಲ. ಅಲ್ಲಿನ ಸಮಸ್ಯೆಗಳನ್ನ ಸರಿ ಮಾಡೋದಕ್ಕೆ ಯೂನಸ್ ಕೈಲಿ ಆಗ್ತಾ ಇಲ್ಲ. ಬಾಂಗ್ಲಾದಲ್ಲಿ ಗಲಭೆಗಳು ನಿಂತಿಲ್ಲ, ಪ್ರತಿಭಟನೆಗಳು ಕಡಿಮೆ ಆಗಿಲ್ಲ, ಆರ್ಥಿಕ ಸಮಸ್ಯೆ ದೇಶವನ್ನ ಕಿತ್ತು ತಿಂತಾ ಇದೆ, ಅಲ್ಪಸಂಖ್ಯಾತರ ಮೇಲಿನ ದಬ್ಬಾಳಿಕೆಗಳು, ದೌರ್ಜನ್ಯಗಳು ನಿಂತಿಲ್ಲ, ಜಾಗತಿಕ ಹಕ್ಕುಗಳ ಸಂಘಟನೆಗಳು ಬಾಂಗ್ಲಾದೇಶದ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇವೆ. ಇನ್ನು ಯೂನಸ್ ಬಾಂಗ್ಲಾದೇಶದಲ್ಲಿ ಚುನಾವಣೆಗೆ ದಿನಾಂಕವನ್ನ ಘೋಷಣೆ ಮಾಡಿಲ್ಲ. ಯಾವಾಗ ಚುನಾವಣೆ ಅನ್ನೋ ಬಗ್ಗೆ ಖಚಿತವಾಗಿ ಏನನ್ನು ಹೇಳ್ತಾ ಇಲ್ಲ. ಹೀಗಾಗಿ ಅಲ್ಲಿನ ಪ್ರಮುಖ ಪ್ರತಿಪಕ್ಷ ಬಿಎನ್ಪಿ ಕೂಡ ಯೂನಸ್ ಬಗ್ಗೆ ಅಸಮಾಧಾನವನ್ನ ಬೆಳೆಸ್ಕೊಳ್ತಾ ಹೋಗ್ತಾ ಇದೆ. ಮೊನ್ನೆ ಅವರು ಯೂನಸ್ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಬೇಗ ಚುನಾವಣೆಗಳು ನಡೆಯದೇ ಇದ್ರೆ ಬಾಂಗ್ಲಾದೇಶದ ಆಡಳಿತ ಮತ್ತೆಲ್ಲಿ ಸೇನೆಯ ಕೈಗೆ ಹೋಗಿಬಿಡುತ್ತೋ ಅನ್ನೋ ಆತಂಕ ಬಿಎನ್ಪಿ ಪಕ್ಷವನ್ನು ಕಾಡ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಹಂಗಾಮಿ ಯೂನಸ್ ಸೇನೆಗೆ ಅಧಿಕಾರವನ್ನು ಕೂಡ ಹೆಚ್ಚು ಮಾಡಿದ್ದಾರೆ. ಹೀಗಾಗಿ ಬಿಎನ್ಪಿ ಆತಂಕಕ್ಕೀಡಾಗ್ತಾ ಇದೆ. ಬಾಂಗ್ಲಾದಲ್ಲಿ ಈ ಹಿಂದೆ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಲ್ಲಿ ಜಿಯಾವುರ್ ರೆಹಮಾನ್ ಸಾವಿನ ನಂತರ ಬಾಂಗ್ಲಾದೇಶದ ಆಡಳಿತವನ್ನ ಸೇನೆ ತನ್ನ ಕೈಗೆ ತಗೊಳ್ತು. ಆ ನಂತರ ಸುಮಾರು 15 ವರ್ಷಗಳ ಕಾಲ ಬಾಂಗ್ಲಾ ಆಡಳಿತ ಸೇನೆಯ ಕೈಯಲ್ಲೇ ಇತ್ತು. ಅವತ್ತು ಜಿಯಾವುರ್ ರೆಹಮಾನ್ ಪತ್ನಿ ಖಲೀದಾ ಜಿಯಾ ಹಾಗೂ ಮುಜಿಬುರ್ ರೆಹಮಾನ್ ಅವರ ಪುತ್ರಿ ಶೇಖ್ ಹಸೀನಾ ಒಟ್ಟೊಟ್ಟಿಗೆ ಹೋರಾಟವನ್ನು ಮಾಡಿ ಸೇನಾ ಆಡಳಿತದಿಂದ ಬಾಂಗ್ಲಾದೇಶವನ್ನು ಹೊರತಂದರು. ಆನಂತರ ಖಲೀದಾ ಬಾಂಗ್ಲಾದ ಪ್ರಧಾನಿಯಾದರು. ಅವರ ನಂತರದ ಅವಧಿಯಲ್ಲಿ ಹಸೀನಾ ಪ್ರಧಾನಿಯಾದರು. ಹಸೀನಾ ಅಧಿಕಾರದಲ್ಲಿದ್ದಾಗ ಖಲೀದಾ ಅವರನ್ನ ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲಿಗೆ ತಳ್ಳಿದ್ರು. ಈಗ ಹಸೀನಾ ದೇಶಾನೇ ಬಿಟ್ಟು ಓಡಿ ಬಂದಿದ್ದಾರೆ. ಭಾರತ ಆಕೆಗೆ ಆಶ್ರಯವನ್ನು ಕೊಟ್ಟಿದೆ. ಹಸೀನಾ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳಾದವಲ್ಲ, ಅದರಲ್ಲಿ ಖಲೀದಾ ನೇತೃತ್ವದ ಬಿಎನ್ಪಿ ಅಂದ್ರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯ ಪಾಲು ತುಂಬಾನೇ ದೊಡ್ಡದಿತ್ತು. ಹಾಗಂತ ಅಲ್ಲಿನ ಸರ್ಕಾರ ಪತನ ಆಗಿ ಹಸೀನಾ ಓಡ್ ಹೋದ ಮೇಲೆ ಬಿಎನ್ಪಿಗೆ ಅಧಿಕಾರ ಸಿಗ್ತಾ? ಎರಡು ಕುರಿಗಳ ಜಗಳದಲ್ಲಿ ತೋಳ ಲಾಭ ಮಾಡಿಕೊಳ್ತು ಅನ್ನೋ ಹಾಗೆ ಅಲ್ಲಿ ಅಮೆರಿಕ ಯೂನಸ್ ಅನ್ನೋ ತನ್ನ ಕೈಗೊಂಬೆಯನ್ನು ತಂದು ಕೂಡಿಸಿದೆ. ಹೀಗಾಗಿ ಅಧಿಕಾರಕ್ಕಾಗಿ ಹಪಹಪಿಸ್ತಾ ಇದ್ದ ಬಿಎನ್ಪಿ ಈಗ ಕೊತ ಕುದೀತಾ ಇದೆ. ಅದೇ ಪಕ್ಷದ ನಾಯಕರನ್ನೇ ಭಾರತದ ರಾಯಭಾರಿ ಪ್ರಣಯ್ ವರ್ಮಾ ಹೋಗಿ ಭೇಟಿ ಮಾಡಿರೋದು. ಈಗ ನಿಮಗೆ ವಿಷಯ ಏನು ಅಂತ ಸ್ವಲ್ಪ ಅರ್ಥ ಆಗಿರಬೇಕು. ಇಲ್ಲಿ ಭಾರತ ಬಾಂಗ್ಲಾದೇಶದ ಹಂಗಾಮಿ ಪ್ರಧಾನಿ ಯೂನುಸ್ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇಲ್ಲ. ಆತನಿಗೆ ಭಾರತದ ಬಗ್ಗೆ ಪ್ರೀತಿ ಇಲ್ಲ. ಅಲ್ಲಿನ ಅಲ್ಪಸಂಖ್ಯಾತರ ವಿಷಯದಲ್ಲಿ ಆತನ ವರ್ತನೆ ಸರಿ ಇಲ್ಲ. ಪಾಕಿಸ್ತಾನದ ಪರ ಆತ ವಿಪರೀತ ಮಾತಾಡೋದಕ್ಕೆ ಶುರು ಮಾಡ್ದ. ಭಾರತದ ಜೊತೆಗಿನ ಒಪ್ಪಂದಗಳನ್ನ ಪುನರ್ ಪರಿಶೀಲಿಸ್ತೀವಿ ಅಂತ ಹೇಳ್ದ. ಹಸೀನಾಗೆ ಆಶ್ರಯ ಕೊಟ್ಟ ಕಾರಣಕ್ಕೆ ಭಾರತದ ವಿರುದ್ಧ ಬೆಂಕಿ ಕಾರಿದ್ದ. ಹೀಗಾಗಿ ಭಾರತಕ್ಕೆ ಕೂಡ ಆತನ ಬಗ್ಗೆ ಅಂಥ ಪ್ರೀತಿ ಏನು ಉಳ್ಕೊಂಡಿಲ್ಲ. ಇನ್ನು ಆತನದು ಚುನಾಯಿತ ಸರ್ಕಾರ ಅಲ್ಲ. ಆತನ ಬಗ್ಗೆ ಬಾಂಗ್ಲಾದಲ್ಲಿ ಈಗಾಗಲೇ ಪ್ರತಿಭಟನೆಗಳು ಶುರುವಾಗಿವೆ. ಸೊ ಆ ಸರ್ಕಾರಕ್ಕೆ ಭಾರತ ಹೆಚ್ಚಿನ ಮಹತ್ವವನ್ನು ಕೊಡೋದಕ್ಕೆ ಹೋಗ್ತಾ ಇಲ್ಲ. ಯೂನಸ್ ಅಮೆರಿಕ ಭೇಟಿಯ ಸಂದರ್ಭದಲ್ಲಿ ನ್ಯೂಯಾರ್ಕ್ ಅಲ್ಲಿ ಭಾರತದ ಪ್ರಧಾನಿಯನ್ನ ಭೇಟಿ ಮಾಡಿ ಮಾತುಕತೆಗಳನ್ನ ನಡೆಸೋ ಬಗ್ಗೆ ಭಾರತಕ್ಕೆ ಮನವಿಯನ್ನ ಮಾಡಿದ್ರಾದ್ರೂ ಅದಕ್ಕೆ ಭಾರತ ಅವಕಾಶವನ್ನು ಕೊಡಲಿಲ್ಲ. ಅಂದ್ರೆ ಯೂನಸ್ ಅನ್ನೋ ಈ ಹಂಗಾಮಿಯನ್ನ ಭಾರತ ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ಪ್ರಧಾನಿಯ ಬದಲು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಬಾಂಗ್ಲಾ ವಿದೇಶಾಂಗ ಸಲಹೆಗಾರನ ಜೊತೆ ಮಾತುಕತೆಗಳ
ಮಾತುಕತೆಗಳನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆ ಬಾಂಗ್ಲಾದ ಪ್ರಮುಖ ಪ್ರತಿಪಕ್ಷ BNP ಜೊತೆ ಭಾರತದ ರಾಜತಾಂತ್ರಿಕ ಅಧಿಕಾರಿಗಳು ಮಾತುಕತೆಗಳನ್ನು ಆರಂಭ ಮಾಡಿದ್ದಾರೆ. BNP ಅಂದ್ರೆ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಮಿರ್ಜಾ ಫಕ್ರುಲ್ ಇಸ್ಲಾಂ ಅಲಂಗೀರ್ ಅವರನ್ನ ಭಾರತದ ಬಾಂಗ್ಲಾ ರಾಯಭಾರಿ ಪ್ರಣಯ್ ವರ್ಮಾ ಹಾಗೂ ಇನ್ನಿತರ ರಾಜತಾಂತ್ರಿಕ ಅಧಿಕಾರಿಗಳ ನಿಯೋಗವೊಂದು ಭೇಟಿ ಮಾಡಿ ಮಾತುಕತೆಗಳನ್ನು ನಡೆಸಿದೆ. ಭಾರತ ಬಾಂಗ್ಲಾದೇಶದ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸ್ತಾ ಇದೆ. BNP ಹಾಗೂ ಭಾರತದ ರಾಜಕೀಯ ಪಕ್ಷಗಳ ನಡುವಿನ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳುವ ಬಗ್ಗೆ ಕೂಡ ಮಾತುಕತೆಗಳು ನಡೆದಿವೆ ಅಂತ ಮಿರ್ಜಾ ಫಕ್ರುಲ್ ಇಸ್ಲಾಂ ಅಲಂಗೀರ್ ಹೇಳಿದ್ದಾರೆ. ಗೆಳೆಯರೆ, ಈ ಮಿರ್ಜಾ ಫಕ್ರುಲ್ ಇಸ್ಲಾಂ ಇತ್ತೀಚೆಗಷ್ಟೇ ಹಸೀನಾ ಅವರನ್ನು ಭಾರತ ಹಸ್ತಾಂತರ ಮಾಡಬೇಕು ಅಂತ ಹೇಳಿದರು. ಜೊತೆಗೆ ಭಾರತ ಎಲ್ಲ ಸಂಬಂಧಗಳನ್ನು ಹಸೀನಾ ಜೊತೆಯಲ್ಲೇ ಇಟ್ಟುಕೊಂಡು ತಪ್ಪು ಮಾಡ್ತು ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅದು ನಿಜ ಕೂಡ. ಬಾಂಗ್ಲಾ ಮತ್ತು ಭಾರತದ ವಿಷಯದಲ್ಲಿ ಆಗಿದ್ದೇನು ಅಂದ್ರೆ, ಆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದು ಶೇಖ್ ಮುಜಿಬುರ್ ರೆಹಮಾನ್. ಆತ ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮೊದಲು ಅಖಂಡ ಬಂಗಾಳದ ಮುಸ್ಲಿಂ ಲೀಗ್ ನಾಯಕನಾಗಿದ್ದ. ಹೀಗಾಗಿ ಭಾರತದ ಸಾಕಷ್ಟು ಕಾಂಗ್ರೆಸ್ ನಾಯಕರ ಜೊತೆ ಈ ಶೇಖ್ ಮುಜಿಬುರ್ ರೆಹಮಾನ್ಗೆ ಸಂಬಂಧಗಳು ಇದ್ವು. ಇನ್ನು ಬಾಂಗ್ಲಾ ವಿಭಜನೆಯ ಸಂದರ್ಭದಲ್ಲಿ ಭಾರತದ ಸಹಾಯ ಕೇಳಿದ್ದು ಮುಜಿಬುರ್ ರೆಹಮಾನ್. ಹೀಗಾಗಿ ಭಾರತ ಸಹಾಯ ಮಾಡಿತು. ಆ ನಂತರ ಬಾಂಗ್ಲಾದಲ್ಲಿ ಬಂಡಾಯ ಶುರುವಾಯಿತು. ಸೇನಾಧಿಕಾರಿಗಳು ಈ ಮುಜಿಬುರ್ ರೆಹಮಾನ್ ಅವರನ್ನ ಕೊಂದ್ರು. ಜಿಯಾವುರ್ ರೆಹಮಾನ್ ಅನ್ನೋ ಸೇನಾ ನಾಯಕ ಬಾಂಗ್ಲಾದೇಶದ ಚುಕ್ಕಾಣಿಯನ್ನು ತನ್ನ ಕೈಗೆ ತಗೊಂಡ. ಈ ಜಿಯಾವುರ್ ರೆಹಮಾನ್ ಪಾಕಿಸ್ತಾನಿ ಸೇನೆಯಲ್ಲಿ ಕೆಲಸ ಮಾಡಿದ್ದ ಅಧಿಕಾರಿ. ಹೀಗಾಗಿ ಆತನಿಗೆ ಭಾರತದ ಬಗ್ಗೆ ಅಂಥ ಒಲವಿರಲಿಲ್ಲ. ಜೊತೆಗೆ ಕಟ್ಟರ್ ಇಸ್ಲಾಮನ್ನು ಬೆಂಬಲಿಸೋದಕ್ಕೆ ಶುರು ಮಾಡಿದ್ದ. ಹೀಗಾಗಿ ಆತನ ಸಂಬಂಧಗಳು ಭಾರತದ ಜೊತೆಗೆ ಉತ್ತಮವಾಗಿ ಬೆಳಿಲಿಲ್ಲ. ಇನ್ನು ಭಾರತಕ್ಕೆ ಕೂಡ ಪಾಕಿಸ್ತಾನದ ಮೇಲೆ ಪ್ರೀತಿ ಇಟ್ಟುಕೊಂಡಿದ್ದ, ಕಟ್ಟರ್ ಇಸ್ಲಾಮನ್ನು ಬೆಂಬಲಿಸ್ತಾ ಇದ್ದ ಈ ಜಿಯಾವುರ್ ರೆಹಮಾನ್ ಅವರ BNPಗಿಂತ ಬಾಂಗ್ಲಾ ನ್ಯಾಷನಲಿಸಮ್ ಅನ್ನು ಪ್ರತಿಪಾದಿಸ್ತಾ ಇದ್ದ ಶೇಖ್ ಮುಜಿಬುರ್ ರೆಹಮಾನ್ ಅವರ ಅವಾಮಿ ಲೀಗ್ ಪಕ್ಷ ಸ್ವಲ್ಪ ಹತ್ತಿರ ಅನ್ಸೋದಕ್ಕೆ ಶುರುವಾಗಿತ್ತು. ಆನಂತರ ಜಿಯಾವುರ್ ರೆಹಮಾನ್ ಕೂಡ ಸಾವಿಗೀಡಾದ. ಅಷ್ಟರಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಮಗಳಿಗೆ ಭಾರತ ಆಶ್ರಯ ಕೊಟ್ಟಿತ್ತು. ಆಕೆ ಬಾಂಗ್ಲಾಗೆ ವಾಪಸ್ ಹೋದ್ಲು. ಅಲ್ಲಿ ಸೇನಾ ಆಡಳಿತ ಮತ್ತು ಅದರ ವಿರುದ್ಧ ಹೋರಾಟಗಳಾದವು. ಆನಂತರ ಅಲ್ಲಿ ಚುನಾವಣೆಗಳು ನಡೆದವು. ಆಗ ಆಯ್ಕೆಯಾಗಿದ್ದು ಜಿಯಾವುರ್ ರೆಹಮಾನ್ ಪತ್ನಿ ಖಲೀದಾ ಜಿಯಾ. ಆಕೆಯ ಪಕ್ಷ ಇಸ್ಲಾಮಿಕ್ ಕಟ್ಟರ್ವಾದವನ್ನೇ ಪ್ರಮೋಟ್ ಮಾಡ್ತಾ ಇತ್ತು. ರಾಜಕೀಯ ಲಾಭಗಳಿಗಾಗಿ ಅವರು ಜಮಾತೆ ಇಸ್ಲಾಮಿ ಜೊತೆ ಕೈ ಜೋಡಿಸಿದ್ರು. ಅದು ಪಾಕಿಸ್ತಾನಕ್ಕೆ ತುಂಬಾ ಹತ್ತಿರವಿದ್ದ, ಬಾಂಗ್ಲಾ ವಿಭಜನೆಯನ್ನೇ ವಿರೋಧಿಸಿದ್ದ ಪಕ್ಷ. ಪಾಕಿಸ್ತಾನದ ಹಸ್ತಕ್ಷೇಪ ಬಾಂಗ್ಲಾದಲ್ಲಿ ಹೆಚ್ಚಾಗ್ತಾ ಹೋಯಿತು. ಪಾಕ್ ಸ್ನೇಹದ ಪರಿಣಾಮ ಚೈನಾ ಕೂಡ ಬಾಂಗ್ಲಾದಲ್ಲಿ ಕೈ ಆಡಿಸೋದಕ್ಕೆ ಶುರು ಮಾಡಿತು. ಭಾರತದ ಈಶಾನ್ಯ ಭಾಗದಲ್ಲಿ ಉಗ್ರ ಚಟುವಟಿಕೆಗಳು ಹೆಚ್ಚಾಗೋದಕ್ಕೆ ಈ ಖಲೀದಾ ಆಡಳಿತದ ಅವಧಿಯಲ್ಲಿ ಬಾಂಗ್ಲಾ ಸಹಾಯ ಮಾಡ್ತಾ ಹೋಯಿತು. ಬಾಂಗ್ಲಾದ ಭಯೋತ್ಪಾದಕರು ಭಾರತದ ಒಳಗೆ ನುಸುಳೋದು ಕೂಡ ಹೆಚ್ಚಾಯಿತು. ಇಲ್ಲಿ ಭಾರತ ಶೇಖ್ ಹಸೀನಾ ಅವರ ಪರ ಇದೆ ಅನ್ನೋ ಕಾರಣಕ್ಕೆ ಖಲೀದಾ ಜಿಯಾ ಪಾಕಿಸ್ತಾನವನ್ನು ಹೆಚ್ಚು ತಬ್ಕೊಳ್ತಾ ಹೋದರು. ಹೀಗಾಗಿ ಖಲೀದಾ ಬಂದಾಗಲೆಲ್ಲ ಭಾರತ ಬಾಂಗ್ಲಾ ಸಂಬಂಧಗಳು ಕೆಡ್ತಾ ಹೋದ್ವು. ಹಸೀನಾ ಬಂದಾಗ ಭಾರತದ ಜೊತೆ ಬಾಂಗ್ಲಾ ಸಂಬಂಧಗಳು ಸುಧಾರಣೆ ಆಗ್ತಾ ಹೋಗ್ತಾ ಇದ್ವು. ಇತ್ತೀಚೆಗೆ ಹೆಚ್ಚು ವರ್ಷಗಳ ಕಾಲ ಹಸೀನಾನೇ ಬಾಂಗ್ಲಾದ ಪ್ರಧಾನಿಯಾಗಿದ್ರು. ಹೀಗಾಗಿ ಭಾರತದ ಸಂಬಂಧಗಳು ಹಸೀನಾ ಜೊತೆ ಮತ್ತಷ್ಟು ಗಟ್ಟಿಯಾದವು. ಖಲೀದಾನ ಭಾರತ ದೂರ ಇಡ್ತು. ಆದರೆ ಈಗ ಅಲ್ಲಿ ಕೂಡ ಪರಿಸ್ಥಿತಿ ಬದಲಾದ ಕಾಣ್ತಾ ಇದೆ. ಭಾರತದ ಪ್ರಾಮುಖ್ಯತೆ ಏನು ಅನ್ನೋದನ್ನ ಖಲೀದಾ ಪಕ್ಷ ಕೂಡ ಅರ್ಥ ಮಾಡ್ಕೊಂಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನವನ್ನು ನಂಬಿಕೊಂಡ್ರೆ ಅನ್ನ ಕೂಡ ಸಿಗೋದಿಲ್ಲ. ಭಾರತ ಏಷ್ಯಾದ ಬಲಿಷ್ಠ ಶಕ್ತಿಯಾಗಿ ಬೆಳೆದಿದೆ. ಮುಂದೆ ಕೂಡ ಬಾಂಗ್ಲಾದ ಪರಿಸ್ಥಿತಿ ಸುಧಾರಿಸಬೇಕು ಅಂದ್ರೆ ಭಾರತದ ಸಹಾಯ ಬೇಕೇ ಬೇಕಾಗುತ್ತೆ. ಹಾಗೆ ಸದ್ಯಕ್ಕೆ ಯೂನಸ್ ಸರ್ಕಾರದಿಂದ ಮುಕ್ತಿ ಸಿಗದೆ ಹೋದ್ರೆ ಬಾಂಗ್ಲಾದಲ್ಲಿ ಮತ್ತೆ ಸೇನಾಡಳಿತ ಬರುವ ಸಾಧ್ಯತೆ ಇರುತ್ತೆ. ಹಾಗೇನಾದ್ರೂ ಆದ್ರೆ ಅಧಿಕಾರ ಅನ್ನೋದು ಯಾರಿಗೂ ಸಿಗದಂತಾಗಿ ಹೋಗುತ್ತೆ. ಹಾಗಾಗಬಾರ್ದು ಅಂದ್ರೆ ಅಲ್ಲಿ ಭಾರತದ ನೆರವು ಬೇಕೇ ಬೇಕಾಗುತ್ತೆ. ಹೀಗಾಗಿ BNP ಭಾರತದ ಜೊತೆ ಸ್ನೇಹಕ್ಕಾಗಿ ಹಾತೊರಿತಾ ಇತ್ತು. ಈಗ ಅವರ ಬಯಕೆಯನ್ನ ಭಾರತ ಕೂಡ ಈಡೇರಿಸಿದೆ. BNP ಜೊತೆ ಮಾತುಕತೆಗಳು ನಡೆದಿವೆ. ನಾವು ಸಾಕಷ್ಟು ವರ್ಷಗಳಿಂದ ಭಾರತದ ಜೊತೆಗಿನ ಸಂಬಂಧಗಳನ್ನು ಸುಧಾರಿಸ್ಕೋಬೇಕು ಅಂತ ಬಯಸ್ತಾ ಇದ್ವಿ. ಆದ್ರೆ ಭಾರತ ಶೇಖ್ ಹಸೀನಾ ಅವರನ್ನ ಬಿಟ್ಟು ನಮ್ಮ ಕಡೆಗೆ ನೋಡ್ಲೇ ಇಲ್ಲ ಅಂತ ಮಿರ್ಜಾ ಫಕ್ರುಲ್ ಇಸ್ಲಾಂ ಹೇಳಿದ್ದಾರೆ. ಇನ್ನು ಈ BNPಯಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆದಂತೆ ಕಾಣ್ತಾ ಇದೆ. ಮೊನ್ನೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾದವಲ್ಲ, ಆ ಸಂದರ್ಭದಲ್ಲಿ ಒಂದಷ್ಟು ಕಡೆಗಳಲ್ಲಿ ಹಿಂದೂ ಮತ್ತು ಬೌದ್ಧ ಸಮುದಾಯಗಳಿಗೆ ರಕ್ಷಣೆ ಕೊಡೋ ಕೆಲಸವನ್ನು ಕೂಡ BNPಯ ಕಾರ್ಯಕರ್ತರು ಮಾಡಿದ್ದಾರೆ. ಇದು ಆ ಪಕ್ಷಕ್ಕೆ ಭಾರತದ ಬಗ್ಗೆ ಬದಲಾಗ್ತಾ ಇರುವ ಅಭಿಪ್ರಾಯದ ಸಣ್ಣ ಸೂಚನೆ ಕೂಡ. ಗೆಳೆಯರೆ,
ಮುಂದೆ ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ನಡೆದ್ರೆ ಸದ್ಯಕ್ಕೆ ಹಸೀನಾ ಪಕ್ಷ ಅಲ್ಲಿ ಆರಿಸಿ ಬರುವುದು ಕಷ್ಟ. ಈ ಬಾರಿ BNP ಮತ್ತೆ ಸರ್ಕಾರ ರಚಿಸುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಭಾರತಕ್ಕೆ ಕೂಡ ಬಾಂಗ್ಲಾ ಅನ್ನೋದು ಮತ್ತೊಂದು ಪಾಕಿಸ್ತಾನ ಆಗಬಾರದು ಅಂದ್ರೆ ಅಲ್ಲಿ ಮಾತು ಕೇಳುವ ಸರ್ಕಾರ ಬೇಕು. ಹೀಗಾಗಿನೇ BNP ಜೊತೆ ಭಾರತ ಮಾತುಕತೆಗಳನ್ನು ಆರಂಭ ಮಾಡಿದೆ. ಜೊತೆಗೆ ಯೂನಸ್ ನನ್ನ ಭಾರತ ನಿರ್ಲಕ್ಷ್ಯ ಮಾಡ್ತಾ ಇರೋದು ಭಾರತದ ಬಗ್ಗೆ BNPಗೆ ಒಂದು ಭರವಸೆ ಉಂಟು ಮಾಡ್ತಾ ಇದೆ. ಈಗಾಗಲೇ ಅಲ್ಲಿ BNPಯ ಮಿತ್ರ ಪಕ್ಷ ಜಮಾತೆ ಇಸ್ಲಾಮಿ ಯೂನಸ್ಗೆ ಬೆಂಬಲವಾಗಿ ನಿಂತಿದೆ. ಹೀಗಾಗಿ ಮುಂದಿನ ಚುನಾವಣೆಗಳಲ್ಲಿ BNP ಮತ್ತು ಜಮಾತ್ ಸಂಬಂಧಗಳು ಹೇಗಿರುತ್ತವೆ ಅನ್ನೋದು ಗೊತ್ತಿಲ್ಲ. ಇನ್ನು ಭಾರತಕ್ಕೆ ಕೂಡ ಬಾಂಗ್ಲಾದೇಶ ಅನ್ನೋದು ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಾರದು ಅಂದ್ರೆ ಅಲ್ಲಿ ಮುಂದೆ ಚುನಾಯಿತಗೊಳ್ಳುವ ಪಕ್ಷದ ಜೊತೆಗೆ ಸಂಬಂಧವನ್ನ ಸರಿಪಡಿಸ್ಕೋಬೇಕು. ಹಾಗೆ ಈ BNP ಇದೆಯಲ್ಲ, ಇದು ಅಮೆರಿಕ ಜೊತೆಗೆ ಕೂಡ ಉತ್ತಮ ಬಾಂಧವ್ಯಗಳನ್ನ ಇಟ್ಕೊಂಡಿರುವ ಪಕ್ಷ. ಇತ್ತೀಚೆಗೆ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಸುಧಾರಣೆ ಆಗಿವೆ. BNP ಭಾರತದ ವಿರೋಧ ಕಟ್ಟಿಕೊಂಡು ಚೈನಾದ ಜೊತೆ ಹೆಚ್ಚು ಸಖ್ಯವನ್ನ ಬೆಳೆಸ್ಕೊಳ್ಳೋದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಚೈನಾ ಮತ್ತು ಅಮೆರಿಕ ಎರಡೂ ಕೂಡ ಪರಸ್ಪರ ಭಿನ್ನ ಧ್ರುವಗಳಲ್ಲಿ ಕೂತ್ಕೊಂಡಿವೆ. ಹೀಗಾಗಿ ನಾಳೆ ಬಾಂಗ್ಲಾದಲ್ಲಿ BNP ಆಡಳಿತಕ್ಕೆ ಬಂದರೂ ಕೂಡ ಅವರು ಭಾರತದ ಜೊತೆಗಿನ ಸಂಬಂಧಗಳನ್ನ ಉತ್ತಮ ಪಡಿಸಿಕೊಳ್ಳಲೇಬೇಕಾಗತ್ತೆ. ಆ ನಿಟ್ಟಲ್ಲಿ ಈಗ ಶುರುವಾಗಿರುವ ಮಾತುಕತೆಗಳು ಮುಂದಿನ ಭವಿಷ್ಯದ ಬಗ್ಗೆ ಒಂದು ಸೂಚನೆಯನ್ನ ಕೂಡ ಕೊಡ್ತಾ ಇವೆ. ಗೆಳೆಯರೆ, ರಾಜತಾಂತ್ರಿಕತೆ ಅಂದ್ರೆ ಇದೇನೆ. ಇಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ, ಯಾರು ಶಾಶ್ವತ ಮಿತ್ರರೂ ಅಲ್ಲ. ಎಲ್ಲ ಕೂಡ ಕಾಲ ಮತ್ತು ಅಗತ್ಯಗಳ ಮೇಲೆ ಆಧಾರ ಪಟ್ಟಿರುತ್ತವೆ. ಇನ್ನು ಪ್ರಧಾನಿ ಮೋದಿ ಅಮೆರಿಕ ಪ್ರವಾಸದಲ್ಲಿರುವಾಗಲೇ ಭಾರತದ ರಾಜತಾಂತ್ರಿಕರು ಬಾಂಗ್ಲಾದಲ್ಲಿ BNP ಜೊತೆ ಮಾತುಕತೆಗಳನ್ನ ನಡೆಸಿರೋದು ಕೂಡ ಒಂದಷ್ಟು ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ. ಇದು ಗೆಳೆಯರೆ ಬಾಂಗ್ಲಾ ಹಾಗೂ ಭಾರತಗಳಿಗೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.